ಮೆಣಸಿನ್ಕಾಯಿ ಬಜ್ಜಿ ಅನ್ನಕತ್ತಿದ್ರಲ್ಲ ಅದಕ್ಕೆ ಮಾಡಿದೆ. ಈಕನಿಗೂ ಇಷ್ಟ ಅಲ್ಲ ನಮ್ಮ ಕಾವೇರಿಗೂ, ಹಾಗಾಗಿ ನಿಮಗೂ ಅವ್ರಿಗೆ ಆಗುತ್ತಂತಂದು ಮಾಡಿದೆ. ಚಲೋ ಆಗ್ಯಾವ್ರೆ. ಭಾರಿ ಆಗ್ಯಾವಪ್ಪ ಮೆಣಸಿನ್ಕಾಯಿ ಬಜ್ಜಿ. ಯಾವಾಗ ತಿಂತೀನಿ ನನಗಾಯ್ತು. ಅದು ಮನೆಯಿಂದ ಮಾಡಂದೆ, ನೀ ಮಾಡಲಿಲ್ಲ. ಇವತ್ತರ ಮಾಡಿದ್ದಿಲ್ಲ ಬಿಡು. ಭಾರಿ ಆಗ್ಯಾವ. ನಮ್ಮ ತಂಗಿಗೆ ನಮ್ಮ ಅಪ್ಪಗೆ ಕೊಟ್ಟಿ ಇಲ್ಲ, ಎಲ್ಲದ್ರ ಕಾಣವಲ್ರಲ್ಲ. ಚಾಲು ಆತು ಇವಂದರ ಬರೀ ತಂಗಿ ಅಪ್ಪ ಬಿಟ್ರೆ ಏನು ಇದೇನೇ ಇಲ್ಲ ನೋಡಿ ಮನುಷ್ಯ. ಪ್ರಪಂಚದಾಗ ಇಲ್ಲಾರ್ದ ತಂಗಿ ಅಪ್ಪ ಇವನಿಗೆ ಅದಾರ. ಕೊಟ್ಟಿನೇಪ್ಪ ನಿಮ್ಮ ತಂಗಿ ಕೊಡ್ಲಿಕ್ಕಂದ್ರೆ ಹೆಂಗೆ? ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೇಕಿಲ್ಲ ನಿಮ್ಮ ತಂಗಿ ತಿಂದು. ಅದಕ್ಕೆ ಮೊದ್ಲು ಆಗನ ಆಕಿಗೆ ಹೋಗಿ ಕೊಟ್ಟಿ ನೋಡು. ಅಲ್ಲೇ ಕೊನೆಗೆ ಹೋಗಿ ಕುಂತಿದ್ಲ. ತಗೋರವ ತಿನ್ನು, ಇನ್ನೊಂದು ಸ್ವಲ್ಪ ಮದುವೆ ಗಂಟ್ಲೆ ಊದ್ಕೋ ಅಂತ ಹೇಳಿ ಕೊಟ್ಟು ಬಂದೀನಿ. ಏನಂದಿ? ಏನ ಅಂದಿಲ್ಲ ನೀನೇನು ಸರಿ? ಯಾಕೆ ಹೆಂಗೈತೆ ಮೈಗೆ? ನೀವ್ಯಾಕೆ ಹಂಗೆ ತಿಳ್ಕೊತೀರಿ? ನಾ ಏನಾರ ಅಂದ್ರೆ ನೀವರ ತಿಳ್ಕೊತೀರಿ ನೋಡು. ಹೋಗಿ ಕಿವ್ಯಾಗ ಒಂದಿಟ್ಟು ನೀರು ಗೀರು ಹಾಕೋರಿ ಅಂದ್ರೆ ಕೇಳಿಸುತ್ತಾ ಏನ? ನೀವು ಬರೀ ಉಲ್ಟಾ ಪಲ್ಟನ ಕೇಳ್ಕೊಳ್ಳೋದು. ನಾ ಹಂಗಂದಿಲ್ಲ. ಇನ್ನು ಲಗ್ನ ಫಿಕ್ಸ್ ಮಾಡ್ತೀರಲ್ಲ ಮಗನ ಅವ್ರು ಹ್ಞೂ ಅಂದ್ರೆ ಇನ್ನೊಂದು 2 ತಿಂಗಳದಾಗ ಫಿಕ್ಸ್ ಮಾಡ್ತೀರಿ. ಚಂದಾಗ ಉಂಡು ಗುಣ್ಗುಣ್ಕಾಗವ. ಇನ್ನು ನಾಳೆ ಗಂಡ ಮನೆಗೆ ಹೋಗಿಂದ ಎಲ್ಲ ತಿನ್ನೋದು ಬಿಡು ಎಲ್ಲ ಬಿಟ್ಟು ಕುಂದ್ರೋದು. ಈಗ ಚಂದಾಗ ತಿನ್ನು ಅಂತ ಹೇಳಿದೆ. ಹಂಗೆ ನಿಮ್ಗೇನು ಕೇಳಿಸ್ತು? ನಿಮಗೆ ಬರೇ ನಾನು ಬೈದಂಗೆ ಕೇಳಿಸ್ತತ್ ಬಿಡು ನಿಮ್ಮ ತಂಗಿ. ಹಾಂ ಭಾಗಿರಥಿ ಅಂದಿಲ್ಲ ಅಂದ್ಬಿಟ್ಲಲ್ಲ. ಅಂದ್ರೂ ಗಂಡ ಹುಚ್ಚಪೇಲಿ ಮಾಡಿದ್ ನೋಡು. ಅಯ್ಯ ಹುಚ್ಚಪೇಲಿನೇ ಬಿಡು. ಹಾಂ ಅಲ್ಲ ನೇರವಾಗಿ ಅಂದಾಳ, ಆದ್ರೂ ಗೊತ್ತಾಗ್ಲಿಲ್ಲ ಸುಮ್ಮನೆ ಕೂತೈತಿ ನೋಡು. ಹಾಂ ಹ್ಞೂ ಅಂತ ಅಂದು ಗಪ್ಪ ಆಗ್ಬಿಟ್ಟೆ. ಅಯ್ಯ ಹುಚ್ಚಪೇಲಿ ಸಾಕು, ಒಳಗೆ ಒಯ್ದು ಬಿಡು. ನಾನು ಸ್ವಲ್ಪ ಹೊಲದ ಕಡೆ ಹೋಗ್ಬಿಡ್ತೀನಿ. ಹುಡುಗಿ ಇಷ್ಟ ಆದ್ಲಂದ್ರೆ ನೀವು ಬಂಗಾರ ಏನೇನು ಹಾಕ್ಬೇಕಂತ ಮಾಡಿರಿ? ಏನೇನಾ? ಕೇಳ್ತೇನ ಅದನ್ನು? ನಮ್ಮ ತಂಗಿ ಕೈ ಮಾಡಿ ಇದು ಬೇಕೆಣ್ಣ ಇದು ಬೇಕೆಣ್ಣ ಇದು ಬೇಕೆಣ್ಣ ಅಂತ ಏನೇನು ತೋರಿಸ್ತಾಳಲ್ಲ ಎಲ್ಲ ಕೊಡಿಸ್ತೀನಿ. ನೋಡ್ಬೇಕಂದ್ರೆ ಹೆಂಗೆ ಮಾಡ್ತೀನಿ ಮದುವೆ ಅಂದ್ರೆ ಸುತ್ತ ಹಳ್ಳಿ ಮಂದಿ ಮೂಗಿನ ಮ್ಯಾಗ ಬೆರಳಿಟ್ಕೋಬೇಕು ಹಂಗತೆ ಮಾಡ್ತೀನಿ. ನಮ್ಮ ತಂಗಿ ಮದ್ವೆ ಅಷ್ಟು ಚಂದ ಮಾಡ್ಬೇಕನ್ನೋ ಆಸೆ ಐತೆ ನನಗೆ, ಗೊತ್ತಾನ? ಬಂದ್ಬಿಟ್ಟೆ ಮೂಗಿನ ಮ್ಯಾಗ ಬೆರಳಿಟ್ಕೊಂಡು ನೋಡ್ಬೇಕತ್ತ ಸುತ್ತ ಹಳ್ಳಿ ಮಂದಿ ಹಂಗತೆ ಮದುವೆ ಮಾಡ್ತಾನೆ. ಅದಕ್ಕೆ ನಾವೆಲ್ಲ ಅವಕಾಶ ಮಾಡ್ಕೊಡ್ತೀನಿ ಅಂತ ತಿಳ್ಕೊಂಡೇನೆ. ಹೇಗೆ ಹುಚ್ಚಪೆದ್ದಿ? ಕನಸು ನಾವು ಹೆಂಗದೆ ಇಬ್ರು ದೂತ್ರು ಅದನ್ನು ನೋಡು ಮೊದಲು. ಬಂದ್ಬಿಟ್ಟ ಈಗ. ವೀರಣ್ಣ ಅದೇಪ್ಪ ಮನ್ಯಾಗ? ಪಟೇಲ್ರು ಬಂದ್ರೆ ನೋಡು. ಹೌದಾ ದುನಿಯಾದಂಗೆ ಆಗುತ್ತೆ. ಪಟೇಲ್ರೇನ್ರಿ? ಬರ್ರಿ ಒಳಗೆ ಬರ್ರಿ. ನೀನು ಮನೆಗೆ ಅದೇ ಇಲ್ಲ ಅಂತೇಳಿ ಡೌಟ್ ಮೇಲೆ ಬಂದು ನೋಡಪ್ಪ. ಕಡಿಕೆ ಅದಿಯಲ್ಲ ಬಿಡು. ಅದ ಇನ್ನು ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋಕೆ ನನ್ನ ಕಡೆಯಿಂದ ಆಗಂಗಿಲ್ಲ. ಯಾಕಂದ್ರೆ ಇಷ್ಟೊತ್ತನ ಅಲ್ಲಿ ಎಲ್ಲ ಅಡ್ಡಾಡಿ ಅದು ಇದು ಭಾಳ ಬೇಸರ ಆಗಿಬಿಟ್ಟೈತಿ. ಯಾಕಂದ್ರೆ ನಿನಗೆ ಭೇಟಿಯಾಗಿ ಹೋದ್ರಾತಂತಂದು ಇಲ್ಲೇ ಗಾಡಿ ನಿಂದ್ರಿಸಿ ಬಂದು ನೋಡೊಳಗೆ. ಹೌದ್ರಿ, ಚಲೋ ಆತ್ರಿ. ಕುಂದ್ರಿ, ಹೋಗು ಚಾ ಮಾಡ್ಕೊಂಬ. ಬೇಡ ಏನು ಬೇಡ. ಎಲ್ಲ ಅಲ್ಲಿ ಇವ್ರ ಮನೆಗೆ ಹೋಗಿದ್ನ್ಯಾ ಬೀಗ್ರ ಮನೆಗೆ, ಅಲ್ಲಿನೂ ಕುಡಿದು ಬಂದೀನಿ. ಮತ್ತು ಅಲ್ಲಿ ಹೊಲ ಮುಗಿಸ್ಕೊಂಬರ್ಕೋದು ಅವ್ರ ಮನೆಗೆ ಒಂದು ಚಾ ನಾಷ್ಟ ಅಲ್ಲಿ. ಮತ್ತು ಈ ದಾರೆ ಬರಾಗ ಮತ್ತು ಊಟ ಮಾಡ್ಕೊಂಡ ಬಂದೆಪ್ಪ. ಬೇಡ ಏನು ಬೇಡ ನನಗೆ. ಸುಮ್ಮನೆ ನಿನ್ನ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಂತ ಬಂದೀನಿ. ಇಲ್ಲಿ ಕೇಳಿ ನನ್ನ ಮಾತು ಏನಂದ್ರೆ ಬೀಗ್ರು ಅದೇ ನೀವು ಬಂದಿರ ಏನು ಮಾಡಿದ್ರೆ ನಾನು ಆ ಕಡೆ ಬರ್ಬೇಕಂತ ಮಾಡಿದ್ದೆ. ಈಗ ಮನೆ ಕಡೆ ಹೋಗಿ ಕೇಳಿದ್ರಾತ್ ಬಿಡು ಅಂತ ನೀವೇ ಬಂದ್ಬಿಟ್ರಲ್ಲ. ಏನಂದ್ರಿ? ಏನಂತಾರ? ನಮ್ಮ ಹುಡುಗಿ ಭಾಳ ಇಷ್ಟ ಆಗಿಬಿಟ್ಟೈತಿ ಅವ್ರಿಗೆ. ಆ ಹುಡುಗಂತರೂ ಅಷ್ಟು ಖುಷಿಯಾಗಿ ಅದನ್ನು ನೋಡು. ಹೋಗಿದ್ನಲ್ಲ ಮನೆಗೆ, ಅವ್ರು ಎಲ್ಲರಿಗೆ ಭಾಳ ಇಷ್ಟ ಆಗೈತಿ. ಇನ್ನೇನು ಮನೆತ ನೋಡಕ್ಕೆ ಬಾ ಅಂತ ಹೇಳ್ಯಾರ. ನೋಡು ಚಲೋ ದಿನ ನೋಡಿ ಹೋಗಿ ಬಂದ್ಬಿಡೋಣ್ರಿ ಅಂತ. ಹೌದ್ರೆ ಭಾರಿ ಖುಷಿ ವಿಷಯ ಹೇಳಿದ್ರೆ. ಏನಂತಾರೆ ಏನೋ ನಂಗಾಗಿತ್ತು. ಚಲೋ ಆತ್ರಿ. ಮತ್ತು ನೀವೇ ನೋಡ್ಬಿಡ್ರಿ ಒಂದು ಯಾವ ಡೇಟಿಗೆ ಫಿಕ್ಸ್ ಮಾಡಿಬಿಡ್ರಿ ಹೋಗ್ಬಿಡೋಣ ಅಂತ. ಯಾವಾಗ ಬಂದ್ರಿ ಪಟೇಲ್ರ? ಆರಾಮಿದ್ದೀರಲ್ಲ? ಹ್ಞೂ ಆರಾಮದೀವಿ ರೀ. ಅದೇ ನೀವು ಎಲ್ಲಿ ಹೋಗಿದ್ರಿ? ನಾನು ಅದನ್ನು ನೋಡಿದೆ. ಅಲ್ಲಿ ಯಾವಾಗಲೂ ಬಾಗಿಲಿಗೆ ಕುತ್ಕೊಂಡಿರ್ತೀರಲ್ಲ ಕಟ್ಟಿ ಮೇಲೆ, ನೋಡಿದೆ ಇದ್ದಿದ್ದಿಲ್ಲ. ಮತ್ತೇನಾರ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಅಗಸಿ ಕಡೆ ಅದು ಹೋಗಿರ್ತೀರ ಅಂತಂದು ಸುಮ್ಮನೆ ಅದೀನಿ ರೀ. ಹೌದ್ರಿ ಪಟೇಲ್ರ, ಸ್ವಲ್ಪ ರೌಂಡ್ ಹಾಕೊಂಬಂದ್ರನ ಒಂದಿಷ್ಟು ಸಮಾಧಾನ ಆಗುತ್ತೆ ಅವ್ರಿಗೆ. ಅದಕ್ಕೆ ಅಡ್ಡಾಡಕ್ಕೆ ಹೋಗಿರ್ತಾರೆ ಅವ್ರು. ಕುಂತ್ ಬೇಸರ ಆಗುತ್ತೆ ರೀ. ಎಷ್ಟಂತ ಕುಂದಿರ್ತೀರಿ? ಅದಕ್ಕೆ ಹಂಗೆ ಸ್ವಲ್ಪ ಹೊಲ ಕಡೆ ಹೋದ್ರಾತಂತಂದು ಹೋದೆ. ತೋಟಕ್ಕೆ ಹೋದೆ, ಒಂದು ಎಳ್ನೀರು ಕುಡಿದು ಹಂಗೆ ಬಂದು ನೋಡ್ರಿ ನಡ್ಕೊಂತ. ಸ್ವಲ್ಪ ನಡೆದಾಡಿದ್ರೆ ಬೇಯಿಸಿರ್ತೀನಿ ರೀ. ನಾ ಹಂಗೆ ಕುಂತಾರ ಕಾಲೆಲ್ಲ ಹಿಡ್ಕೊಂಡಂಗೆ ಅಕ್ಕವು. ಏನು ಮಾಡ್ಬೇಕು? ಎಲ್ಲ ವಯಸ್ಸಾತಲ್ರಿ. ಕುಂತು ಮಾತಾಡ್ರಿ, ಹಂಗೆ ನಿಂದಿರ್ತಿರಲ್ಲ ಕುಂತು ಮಾತಾಡ್ರಿ. ಏನಿಲ್ಲ, ನಾನು ನಿಮಗೆ ಖುಷಿ ವಿಚಾರನ ಹೇಳಕ್ಕೆ ಬಂದೆ. ಅದೇ ನೋಡಕ್ಕೆ ಬಂದಿದ್ರಲ್ಲ ನಮ್ಮ ಕಮಲನ. ಹ್ಞೂ ಅಂತ ಒಪ್ಕೊಂಡಾರ. ಮತ್ತು ಒಂದು ಡೇಟ್ ಫಿಕ್ಸ್ ಮಾಡಿಬಿಡ್ರಿ, ಹೋಗಿ ಅಂತ ನೋಡ್ಕೊಂಬಂದ್ಬಿಡೋಣಂತ. ಹೌದ್ರಿ? ಯಪ್ಪ ಚಲೋ ಆತು ನೋಡ್ರಿ. ಆಕಿನ್ನೊಂದು ಗಂಡನ ಮನೆಗೆ ಸೇರಿಸಿದೇವಂದ್ರೆ ತಲೆ ಮ್ಯಾಗಿಂದು ಒಂದು ಭಾರ ಇಳ್ದಂಗೆ ಆಗುತ್ತೆ ನೋಡಿ. ನನಗಂತರೂ ಆಕಿಂದ ಚಿಂತೆ ಆಗ್ಬಿಟ್ಟೈತ್ರಿ. ಬಾರವಾ ಕಮಲ, ಹೆಂಗದಿ? ಆರಾಮಿದೀಯಾ? ಹ್ಞೂ ರೀ ಕಾಕರ, ಆರಾಮಿದ್ದೀನಿ. ನೀವು ಆರಾಮಿದ್ದೀರಿ? ನಾನು ಆರಾಮಿದ್ದೀನವಾ. ಏನಿಲ್ಲ, ಏನು ನಿನ್ನ ಮದುವೆನ ಏನು ಹತ್ರನ ಬಂತವ. ಇನ್ನು ಫಿಕ್ಸ್ ಮಾಡೇ ಬಿಡ್ತೇವೆ ಇನ್ನು ಮದುವೆನ. ಇನ್ನೇನು ನಮ್ಮೂರು ಬಿಟ್ಟು ಇನ್ನು ಬೇರೆ ಊರಿಗೆ ಹೋಗ್ಯವ ಇನ್ನು. ಎಷ್ಟು ದಿನ ಇದ್ರೂ ಹೆಣ್ಮಕ್ಳು ಕೊಟ್ಟು ಮನೆಗೆ ಹೋಗಬೇಕು ನೋಡಪ್ಪ ಇರೋಣ. ಎಷ್ಟು ಚಂದ ಸಾಕಿದ್ದೀನಿ, ನಿಮ್ಮ ಬೆಳೆಸಿದಿ ನಿಮ್ಮ ತಂಗಿನ. ಒಬ್ಬರ ಕಡೆ ಅಲ್ಲ ಅನ್ನಿಸ್ಕೊಳ್ಳಿಲ್ಲ ಮಗಳು. ಎಷ್ಟು ಚಲೋ ಹೆಸರು ತೊಗೊಂಡ್ಲು. ಯಾರು ಬಯಗಾರ ಕೇಳು, ಕಮಲ ಅಷ್ಟು ಚಲೋ ಹುಡುಗಿ ನೋಡು ಅಂತ ಹೇಳ್ತಾರೆ. ಅಂದರೂ ನಿನಗೆ ನಿಮ್ಮವ್ವ ನಿನ್ನ ಮಾತು ತೊಗೊಂಡಿದ್ಕ ಹಂಗೆ ಬೆಳೆಸಿಬಿಟ್ಬಿಡು ತಂಗಿನ. ಅಷ್ಟು ಚಂದ ಬೆಳೆಸಿದಿ. ಈಗ ನೋಡು ಚಲೋ ಮನೆನೂ ನೋಡಿ ಅಂಥ ಚಲೋ ಮನೆಗೂ ಕೊಡಾಕತ್ತಿ. ಚಲೋ ಬಿಡಪ್ಪ. ನಿನ್ನಂಥ ಅಣ್ಣ ಇರಬೇಕು. ಇದ್ರೆ ಒಬ್ಬೊಬ್ರು ಇರ್ತಾರೆ ಯಪ್ಪ
ಯಾವಾಗ ಎಂಥ ಮನೆಗಾರ ಕೊಟ್ಟು ಒಟ್ಟು ರೊಕ್ಕ ಹೋಗ್ಬಾರ್ದು ಅಂಥ ಅಣ್ಣದಿರ್ತಾರ ನೀನು ನೋಡಿದ್ರೆ ಖುಷಿ ಆಗುತ್ತಪ್ಪ. ಭಾರಿ ಚಲೋ, ಭಾಳ ಚಲೋ ಮನುಷ್ಯಕಿ, ಎಲ್ಲರ ಕಡೆ ಹೆಸರು ತಗೊಂಡ ನೋಡಿದ್ರೆ ಮೈಯೆಲ್ಲ ಉರಿತೈತಿ ಈಕಿನ ನೋಡಾಕತ್ರ ಅಂದ್ರೆ ಎಲ್ಲರೂ. ಏನು ಮಾಡಿದ್ರಿ ಪಟೇಲ್ರ ಒಬ್ಬಕ್ಕೆ ತಂಗಿ ಹಾಂ, ಮತ್ತು ಅಕ್ಕಿ ಆದ್ರೂ ಮಂದಿಗೆ ಎತ್ತನ ಅದನ್ನು ಕೊಡಿಸು ಇದನ್ನು ಕೊಡಿಸು ಅದನ್ನು ಬೇಕು ಇದನ್ನು ಬೇಕು ಹುಚ್ಚು ಸಾಕರ್ ಹಾಳು ಮಾಡೋದು ಅಂತಕ್ಕಿಲ್ಲ. ನೋಡ್ತಿರಲ್ಲ ನಮ್ಮ ತಂಗಿ ಹೆಂಗದ ಅನ್ನೋದು. ಇಲ್ಲಿವರೆಗೂ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋದಕ್ಕೆಲ್ಲ ಏನಲ್ಲ. ಈಗ ದೇವ್ರ ದಯದಿಂದ ಒಳ್ಳೆ ಮಂತನೂ ಸಿಕ್ಕೈತಿ. ಈಗ ನೋಡ್ರಿ ಆಕಿಗೆ ಏನು ಬೇಕು ಎಲ್ಲ ಆಕೆ ಬ್ಯಾಡ ಅಂದ್ರೂ ಎಲ್ಲ ಹೊರಿಸಿ ಕಳಿಸ್ತೀನಿ ನಾನು. ಆಕೆ ಗಂಡು ಮನೆಗೆ ಹೋದ್ರು ಆಕಿನ ಜವಾಬ್ದಾರಿ ನನಗರಿ. ಏನು ಕಡಿಮೆ ಆಗೈತೆ ಹೇಳ್ರಿ, ಆಕೆ ಹುಟ್ಟಿಂದ ಅಲ್ರಿ ನಮಗೆಲ್ಲ ಬಂದಿದ್ದು. ನೀವೇ ನೋಡಿರಿ ಮೊದಲು ಹೆಂಗಿತ್ತು ಈಗ ಹೆಂಗಾಗಿದ್ದೀವಿ ಅನ್ನೋದು. ಹೊರಿಸಿ ಕಳಿಸ್ತೀಯಪ್ಪ, ಅದಕ್ಕೆ ನಾನು ಬಿಡ್ಬೇಕಲ್ಲ ಹೊರಿಸಿ ಕಳ್ಸಕ್ಕ. ಬಾ ನನ್ನ ಮಗನಿಗೆ ಕೈಯಾಗ ಚಂಪ್ ಕೊಟ್ಟು ಕಳ್ಸಕತ್ತೆ ಅಂತ ಎಲ್ಲ ಆಕಿ ಹೊರಿಸಿ ಕಳಿಸಿ. ತಗೋರಿ ಕಾಕಾರ ಪಾನ್ಕ ಮಾಡ್ಕೊಂಡು ನೀನು ಕುಡೀರಿ. ಇದೆಲ್ಲ ಯಾಕೆ ತಂದೆವ ನಿಮ್ಮ ಅಣ್ಣಗಾಗನ ನಾನು ಏನು ಬೇಡ ಅಂತ ಹೇಳಿದ್ದೆ, ಆದರೂ ನೀನು ನಿಮ್ಮ ಅವನ್ನ ಎಲ್ಲಿ ಬಿಟ್ಟಿಲ್ಲ ನೋಡು. ಹಾಂ, ಯಾರಿಗೆ ಏನು ಬೇಕು ಬೇಡ ಎಲ್ಲ ತಿಳ್ಕೊಂಡು ತೊಗೊಂಬಂದ್ಬಿಡ್ತೀನಿ ನೋಡು. ನನಗೊಂದು ಮಾತು ಏನೋ ಕೇಳದೆ ಬಡ ಹೋಗಿ ತೊಗೊಂಬಂದು. ಅದಕ್ಕೆ ಅನ್ನೋದವ ನಿನ್ನ ಭಾಳ ಶಣಕಿ ನಮ್ಮ ಕಮಲ ಅಂತ ಹೇಳಿ ಊರ ಹೊಗಳುತ್ತೆ. ಹಂಗೇನಿಲ್ರಿ ಕಾಕ, ನೀವು ಹೊರಗಿಂದ ಬಂದಿರಲ್ಲ ಪಾನ್ಕ ಆದ್ರೆ ಚಲೋ ಅಂತಂದು ತಂದಿಂದ ಅಷ್ಟೇ, ಕುಡೀರಿ. ಭಾರಿ ಆಗೈತವ ಪಾನ್ಕ. ಹಾಂ, ಅಷ್ಟು ಕುಡಿದಲ್ಲ ಸ್ವಲ್ಪ ಇಟ್ಟಿನಿ, ಏನೋ ಬೇಸರ ಮಾಡ್ಕೊಬೇಡ. ಹಾಂ ಇರೋಣ, ಇನ್ನು ನಾನು ಬರ್ತೀನಪ್ಪ. ಕಮಲ ಬರ್ತೀನಿ, ಗೌಡ್ರ ಬರ್ತೀನಿ ರೀ, ಹೊತ್ತಾತ್ ನನಗೆ. ಹಾಂ ಆಯ್ತಾಳ್ರಿ ಪಟೇಲ್ರ, ಇದು ನೋಡಿರಿ ಡೇಟ್ ಒಂದು ಫಿಕ್ಸ್ ಮಾಡಿಬಿಡ್ರಿ, ಹೋಗಿ ಬಂದ್ಬಿಡೋಣ ಅಂತ. ಮಂತ ನೋಡ್ಕೊಂಡು ಹಂಗೆ ಏನಾರ ಅಂದ್ರೆ ಅಲ್ಲೇ ಗಟ್ ಮಾಡಿ ಬಂದ್ಬಿಡೋಣ್ರಿ ಅಂತ. ನೋಡಲಿ ಕಮಲ ನಾಚ್ಕೊಂಡು ಹೆಂಗೆ ಹೋಗ್ಕಳ ಒಳಗೆ. ಹಾಂ ಹೆಂಗೆ ಬಿಟ್ಟಿರ್ತೀಯಪ್ಪ ನಿಮ್ಮ ತಂಗಿ ನಿನ್ನ ಮದುವೆ ಆದಮೇಲೆ. ಹಾಂ ಏನು ಬಿಟ್ಟಿರೋದ್ರಿ, ವಾರಕ್ಕೊಮ್ಮೆ ಹೋಗಿ ನೋಡ್ಕೊಂಡು ಬರೋದ ನಮ್ಮ ತಂಗಿನ. ಹಂಗೆ ಮಾಡ್ತೀವಿ ಬಿಡಪ್ಪ. ಹಾಂ ತಂಗಿನ ಒಂದು ಸ್ವಲ್ಪ ಬಿಟ್ಟಿರಂಗಿಲ್ಲ. ಈ ಪ್ರೀತಿ ನೀವು ಸಾಯುವರೆಗೂ ಹಿಂಗೆ ಇರ್ಬೇಕಪ್ಪ. ಹಾಂ ನಿಮ್ಮನ್ನಿಬ್ಬರು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾರು ಇದನ್ನು ಕಣ್ಣು ಬೀಳಬಾರ್ದಪ್ಪ. ಹಾಂ ಹಿಂಗೆ ಇರಪ್ಪ, ತಂಗಿ ಮೇಲೆ ಪ್ರೀತಿ ಯಾವತ್ತೂ ಹಿಂಗೆ ಇರು. ಹಾಂ ಆಯ್ತು, ಹೋಗಿ ಬರ್ತೀನಿ. ಯಪ್ಪ ನೋಡು ನಮ್ಮ ತಂಗಿನವ್ರು ಹೆಂಗೆ ಹ್ಞೂ ಅಂದಾರ. ಹಾಂ ನನಗೆ ಗೊತ್ತಿತ್ತು ಅವ್ರು ಹ್ಞೂ ಅಂತಾರೆ ಅನ್ನೋದು. ಹುಡುಗ ನೋಡಿ ಹೆಂಗದಾನ, ಒಳ್ಳೆ ರಾಜ್ಕುಮಾರ್ ಇದ್ದಂಗೆ ಅದ ನೋಡು ನಮ್ಮ ಕಮಲಾಗ. ಅವನಿಗೆ ಈಡು ಜೋಡು ಭಾರಿ ಐತೆ ನೋಡು. ಹಾಂ ಕಮಲ ನೋಡುವ ಎಂಥ ಹುಡುಗನ ತೆಗ್ದೀನಿ ನನಗೆ. ಹಾಂ ನಾಚ್ಕೋತಿ. ನಾಚ್ಕೊಂಡು ಆಮೇಲೆ ನನಗೊಬ್ಬ ಜಲ್ದಿ ಒಂದು ಸಸಿ ಮುದ್ದಿನ ಕೊಡು. ನಿನ್ನ ಮಗನ ನನ್ನ ಮಗಗೆ ತೊಗೊಂಡ್ಬಿಡೋಣಂತ. ಅಣ್ಣ ಮುಂದೆ ಹೆಂಗೆಂಗೋ ಏನೇನೋ ಯಾರಿಗೆ ಗೊತ್ತು. ಆ ದೇವ್ರ ಇಚ್ಛೆ ಏನೈತಿ ಅದೇ ಆಗುತ್ತಾ. ಹಂಗೇನಾದ್ರು ಹೆಣ್ಣು ಆತಂದ್ರೆ ನಮ್ಮ ಶಿವಗ ನನ್ನ ಮಗ ಕೊಡ್ತೀನಿ ಆಯ್ತಾ.